ನಾಳೆ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ವಿಶೇಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರು ಹೋರಾಟಗಾರರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರೇ, ಭಾರತೀಯ ಜನತಾ ಪಾರ್ಟಿಯನ್ನು 90ರ ದಶಕದಿಂದ ಇಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢವಾಗಿ ಜಿಲ್ಲೆಯರು ಅವರ ದೈವದೃಷ್ಟವಶಾತ್ 3 ಬಾರಿ ದಾವಣಗೆರೆ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಬಹುತೇಕ ಅಲ್ಪಸಂಖ್ಯಾತರ ಮತ ಜಾಸ್ತಿ ಇರೋದ್ರಿಂದ ಅಲ್ಪ ಮತಗಳ ಅಂತರದಿಂದ ಪರಾಜಿತರಾಗಿರ್ತಕ್ಕಂಥ ಯಶವಂತರಾವ್ ಜಾಧವ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಇಂದಿನ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಸ್ನೇಹಿತರಾದ ಹನುಮಂತಪ್ಪನವರೇ, ಮಂಡಲದ ಪ್ರಧಾನ ಕಾರ್ಯದರ್ಶಿ ರವಿ ಅವರೇ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು, ಬೆಳಗುತ್ತಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಪ್ಪನವರೇ, ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಪ್ಪನವರೇ, ಇನ್ನೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ ಅವರೇ, ನಮ್ಮ ಬೆನ್ಕಳ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಹೇಂದ್ರ ಗೌಡ್ರೆ, ನಮ್ಮ ದೇವಣ್ಣವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆದರಣೀಯ ಭಾರತೀಯ ಜನತಾ ಪಾರ್ಟಿಯ ನನ್ನೆಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳೇ, ನಾನು ಭಾಳ ಹೊತ್ತು ಮಾತಾಡಲ್ಲ. ಭಾರತೀಯ ಜನತಾ ಪಾರ್ಟಿ ವಿಶಿಷ್ಟ ಮತ್ತು ವಿಭಿನ್ನವಾಗಿರ್ತಕ್ಕಂಥ ರಾಜಕೀಯ ಪಕ್ಷ. ಭಾರತೀಯ ಜನತಾ ಪಾರ್ಟಿಯ ಈ ಹೊನ್ನಾಳಿ ಅಂತ ನೆಲದಲ್ಲಿ ಆ ಕಾಲದಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ನನ್ನ ಪಾರ್ಟಿಗೆ ಯಾರೂ ಕಾರ್ಯಕರ್ತರಿಲ್ಲ. ನನ್ನ 17ನೇ ವಯಸ್ಸಿಗೆ ಪಕ್ಷಕ್ಕೆ ಬಂದವನು. ಇಲ್ಲಿಗೆ ನನ್ನ 32 ವರ್ಷ ಭಾರತೀಯ ಜನತಾ ಪಾರ್ಟಿಯ ನಿರಂತರವಾದ ನನ್ನ ಸೇವೆಯಲ್ಲಿ 13ನೇ ಜವಾಬ್ದಾರಿ ನಂದು ಇವತ್ತು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ. ಯಾವತ್ತೂ ಅವತ್ತಿನ ಕಷ್ಟ ಕಾಲ ಯಾವುದಾದ್ರು ಊರಿಗೆ ಹೋದ್ರೆ ಬೀಗರು ನಮ್ಮನ್ನು ಕರಿತಾ ಇರಲಿಲ್ಲ ನಮ್ಮ ಸಂಬಂಧಿಕರೇ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗಟ್ಟಿ ಇರಲಿಲ್ಲ. ಅಂಥ ಕಾಲಘಟ್ಟದಲ್ಲಿ ನಮ್ಮ ಕೆಂಗಲಳ್ಳಿಯ ಗುರುಮೂರ್ತಣ್ಣ ಇವತ್ತು ಬರ್ತಾ ನಿಂತಿದ್ರು. ಪಾಪ ಅವ್ರು ಹುಷಾರಿಲ್ಲ, ಅವರು 2 ಬಾರಿ. ತದಾದ ನಂತರ ಪಾಪ ಡಾಕ್ಟ್ರ್ ಸಿಗ್ತಂತ ಏನೇನೋ ಗೊಂದಲದ ಮಧ್ಯೆ ಏನೋ ಆಯಿತು, ಪಾರ್ಟಿಯನ್ನು ಸದೃಢವಾಗಿ ಕಟ್ಟಿದ್ದಾರೆ. ಹೊನ್ನಾಳಿ ಅಂತ ಹೆಸರು, ಹೊನ್ನಾಳಿ ಹೊಡೆತ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸದ ಒಂದು ಬರೆಯುವಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಹೆಸರು ಯಾವುದಕ್ಕೆ ಹೊನ್ನಾಳಿಗೆ. ಆದರೆ ನಾವು ಇವತ್ತು ಹೊನ್ನಾಳಿಯನ್ನು ಯಾವುದೋ ಮುಖಾಂತರ ರಾಜ್ಯಕ್ಕೆ ಪರಿಚಿತರಾಗಿದ್ದೀವಿ ಅಂತಕ್ಕಂಥ ನೋವು ಇವತ್ತಿನವರೆಗೂ ಕೂಡ ನಮ್ಮನ್ನು ಕಾಡ್ತಾ ಐತೆ. ಒಂದೇ ಒಂದು ಉದ್ದೇಶಕ್ಕೆ, ಯಾಕೆ ನೀವೆಲ್ಲ ಸಹಿಸ್ಕೊಂಡಿದ್ರೆ, ನೀವೇ ಎಲ್ಲ ಸಭೆಗಳಲ್ಲೂ ಗಂಟೆ ಮಾತಾಡಿ ಹೊಗಳ್ತಿದ್ರಿ ಅಂತ ಹೇಳಿದ್ರೆ ನನ್ನ ಪಕ್ಷಕ್ಕೋಸ್ಕರ. ಎತ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ, ನೇಷನ್ ಈಸ್ ಫಸ್ಟ್ ಅನ್ನುವಂಥ ರಾಜಕೀಯ ಪಕ್ಷದ ಕಾರ್ಯಕರ್ತರು ನಾವೆಲ್ಲ. ಆ ಕಾರಣಕ್ಕೋಸ್ಕರ ಎಷ್ಟೆಲ್ಲ ನೋವುಗಳಾಗಿದ್ದರೂ ಕೂಡ ನಮ್ಮೊಳಗೆ ಉದಿತ್ಕೊಂಡು ನಿಜವಾದ ಕಾರ್ಯಕರ್ತನಿಗೆ ಸತ್ಯದರ್ಶನ ಇವತ್ತಿಗೂ ಆಗಿಲ್ಲ. ಬೆಳಗಿಂದ ಸಂಜೆವರೆಗೂ ಮೊಬೈಲ್ನ ನೋಡ್ತಕ್ಕಂಥ ಸಂಗತಿ ಯಾವುದೂ ಕೂಡ ನಿಜ ಅಲ್ಲ. ನನ್ನ ಪಾರ್ಟಿಯನ್ನು ಕಟ್ಟುವಂಥ ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪಂಚಾಯತ್ ಮೆಂಬರು ಗೆಲ್ಲಿಸುವಲ್ಲಿ ಆ ಬೂತ್ನಲ್ಲಿ BJP ಪರವಾಗಿ 10 ಓಟ್ ಬಿದ್ದರೆ ಸಂತೋಷ ಪಡ್ತಾ ಇದ್ವಿ ನಾವು. ಆ ಕಾಲಘಟ್ಟದ 91ರ ದಶಕದಲ್ಲಿ ನಾನು 17 ವರ್ಷ ವಯಸ್ಸು ರವೀಂದ್ರನಾಥ್ ಅವರು ಎಲೆಕ್ಷನ್ ಇದ್ದಾಗ ನಮ್ಮ ತಂದೆ ಅಕ್ಕನ ಮಗ ರೇವಣಪ್ಪ ಅಂತ ನಮ್ಮೂರ ನನ್ನ ಮಾವ, ಅವರು ನಾನು ಒಂದು ಹಳ್ಳಿ ಬಿಟ್ಟಿಲ್ಲ, 168 ಹಳ್ಳಿಗಳಲ್ಲಿ ಒಂದು ಹಳ್ಳಿನೂ ಬಿಡೋದು. ನಾನು ಚಿಕ್ಕ ವಯಸ್ಸಿನಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರವಾಸ ಮಾಡಿ ಈ ಪಕ್ಷವನ್ನು ಈ ತಾಲೂಕಿನಲ್ಲಿ ಕಟ್ಟಿದ್ದೇವೆ. ಅದೆಲ್ಲ ನನ್ನ ಹಳೆ ಕಾರ್ಯಕರ್ತರು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ನಾವು ಇವತ್ತು ಯಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ವಿಚಾರದ ನೀತಿ ಪಾಠ ಹೇಳ್ತಕ್ಕಂಥ ನಾವು ಗುಂಪುಗಾರಿಕೆಯನ್ನು ಮಾಡಬಾರ್ದು, ಅದರ ಸದುದ್ದೇಶವನ್ನು ವಿರುದ್ಧವಾಗಿ ಮಾಡಬಾರ್ದು ಅಂತಕ್ಕಂಥದ್ದು ಭಾಳ ತಾಳ್ಮೆ ಸಂಯಮದಿಂದ ಎಲ್ಲವೂ ನಡ್ಕೊಂಡು ಚುನಾವಣೆ ಬಂದ ಕಾಲಘಟ್ಟದಲ್ಲೂ ಕೂಡ ಆಯಿತು. ಈ ತಾಲೂಕಿನ ಪ್ರಭಾರಿ ನಾನು. ಭಾರತೀಯ ಜನತಾ ಪಾರ್ಟಿ ಚನ್ನಗಿರಿ, ಹೊನ್ನಾಳಿ, ಹರಿಹರವನ್ನು ಕೂಡ ನಾನು ಪ್ರಭಾರಿಯಾಗಿ ಕೊಟ್ಟಿತ್ತು. ಹೊನ್ನಾಳಿಯಲ್ಲಿ ಪ್ರಭಾರಿ ಆದರೂ ಕೂಡ ಚುನಾವಣೆ ಪೂರ್ವದಿಂದ ಹಿಡಿದು ಮಂಡಲ ಅಧ್ಯಕ್ಷನಿಗೆ ನಾನು ಸಭೆ ಕರೆದ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಯಾರನ್ನು? ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರನ್ನು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಒಂದು ಕಾಲಘಟ್ಟದಲ್ಲಿ ಹೊನ್ನಾಳಿನಲ್ಲಿ ಸೊಪ್ಪಿನಕೆರೆ, ಸಿದ್ದಾಪುರಕೆರೆ, ದೊಡ್ಡಕೆರೆ ಎಲ್ಲರೂ ಭಾಷಣ ಮಾಡೋಕೆ ಹೋಗ್ಬೇಕು ಅಂದರೆ ಎಡಕ್ಕೆ ಬಲಕ್ಕೆ ನೋಡಿ ಭಾಷಣ ಮಾಡ್ಬೇಕು. ಯಾಕೆ ಅಂತಂದರೆ ಶಿವಲಿಂಗಪ್ಪ ಅಂತಕ್ಕಂಥ ಒಬ್ಬ ಕಾರ್ಯಕರ್ತನ ಬಿಟ್ಟರೆ, ಬಾವಿ ಮನೆ ರಾಜಣ್ಣ ಅಂತಕ್ಕಂಥ ಒಬ್ಬ ಕಾರ್ಯಕರ್ತನ ಬಿಟ್ಟರೆ, ಶೃಂಗಾರ ಚನ್ನಣ್ಣ ಅಂತಕ್ಕಂಥ ಒಬ್ಬ ಕಾರ್ಯಕರ್ತನ, ಏಕೆ ಮಲ್ಲಪ್ಪ, ಏಕೆ ಇವನು ಇನ್ನೊಬ್ಬರು ಇದ್ರು ನಮ್ಮ ಕರ್ಸಿದ್ದಣ್ಣ, ಒಂದು 10-6 ಜನ ನಮ್ಮ ಕಾರ್ಯಕರ್ತರು. ನಾವು ಯೋಚನೆ ಮಾಡಿ ಭಾಷಣ ಪ್ರಾರಂಭ ಮಾಡ್ಬೇಕು. ಎಷ್ಟೊತ್ತು ಮಾತಾಡೋಕ್ಕೆ ಯಾರೂ ಇಲ್ಲ, ನಾವೇ ಮಾತಾಡಬೇಕು. ನಮ್ಮದು ಹೆಸರು ಹೇಳಿ ಅವ್ರು ಕೂತ್ಕೋಬೇಕು, ಅವ್ರ ಹೆಸರು ಹೇಳಿ ನಾವು ಕೂತ್ಕೊಂಡು ಒಂದೊಂದು ಕಾಲು ಗಂಟೆ ಒಂದೊಂದು ವಾರ್ಡಲ್ಲಿ ಒಂದೊಂದು ದಿವಸ ಒಂದೊಂದು ಚುನಾವಣೆ ಇದ್ದರೆ ಸುಮಾರು 25 ಹಳ್ಳಿಗಳಲ್ಲಿ 1 ಗಂಟೆ ಮುಂದೋಗಿ ಮಾತಾಡೋದು, ಜನ ಸೇರಿಸೋದು, ಅವ್ರು ಹಿಂದೆ ಬರೋದು, ನಾವು ಮುಂದೋಗೋದು, ಇವೆಲ್ಲವೂ ಕೂಡ ಎಲ್ಲ ಊರಲ್ಲಿರ್ತಕ್ಕಂಥ ಹಿರಿಯ ಕಾರ್ಯಕರ್ತರಿಗೆ ಕಷ್ಟ ಕಾಲದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥ ವಿಚಾರ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ನಮಗೆ ನೋವಿಲ್ಲ. ನಮ್ಮ ಸರ್ಕಾರ 3 ಸರಿ ಬಂದರೂ ನಮ್ಮನ್ನೇನು ಮಾಡಿಲ್ಲ, ನೋವಿಲ್ಲ. ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ನಮ್ಮ ಸ್ವಂತ ದುಡಿಮೆಯ ಪರಿಶ್ರಮದ ಬೆವರಿನ ಹಣದಿಂದ ಇವತ್ತಿನವರೆಗೂ ಕೂಡ ಓಡಾಡಿ ಪಾರ್ಟಿ ಕೆಲಸದ ಸಂಘಟನೆಯನ್ನು ಮಾಡ್ತೀವಿ. ಇವತ್ತು ನಿಮ್ಮದೇನು ನಿನ್ನೆ ಸಭೆ ಮಾಡ್ತಾರೆ, ಸಭೆಯಲ್ಲಿ ಹೇಳ್ತಾರೆ ಅಧಿಕೃತವಾಗಿರ್ತಕ್ಕಂಥ ಸಭೆ ನಮ್ಮದು, ನಾಳೆ ನಡೆಯುವಂಥ ಸಭೆಗೆ ಯಾರು ಹೋಗಬಾರ್ದು. ಯಾಕೆ ನಮ್ಮ ಮೇಲೆ ಸಿಟ್ಟು ನಿಮಗೆ ಯಾರಿಗೂ ಗೊತ್ತಾ? ಯಾಕೆ ನಮ್ಮ ಮೇಲೆ ಸಿಟ್ಟು ಇವತ್ತು ಓಪನ್ ಆಗಿ ಹೇಳ್ತೀವಿ ಕೇಳ್ರಿ. ಚುನಾವಣೆ ಪೂರ್ವ ಇನ್ನು 1 ವರ್ಷ ಇದ್ದಂಗೆ ನನ್ನ ದಲಿತ ಬಂಧುಗಳಾಗಿರ್ತಕ್ಕಂಥ ಹರಿಜನ ಗಿರಿಜನ
ಬೋವಿ ಸಮಾಜ ಬಣಜಾರ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೋರ್ವೆಲ್ಗಳಿಗೆ 40-50 ಸಾವಿರ ರೂಪಾಯಿ ರೊಕ್ಕಗಳನ್ನು ನಿಗದಿ ಮಾಡಿ ರೊಕ್ಕ ಐತೆ. ಆಗ ನನ್ನ ಕಾರ್ಯಕರ್ತರ ಹತ್ರ ರೊಕ್ಕ ಇಸ್ಕೊಂಡು ನೀವು ಬೋರ್ವೆಲ್ ಯಾಕೆ ಕೊಡ್ತೀರಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ಶಾಂತರಾಜ್ ಪಾಟೀಲ್ ತಪ್ಪ. ಭಾರತೀಯ ಜನತಾ ಪಾರ್ಟಿ ನಿಮಗೇನೂ ಇದ್ದಿಲ್ಲ. ಚುನಾವಣೆಗೆ ಪೂರ್ವದಲ್ಲಿ ಕೂಡ ನೀವು ಈ ಕ್ಷೇತ್ರದ ಅಭ್ಯರ್ಥಿ ಆದಾಗ 25 ಜನ ಬಂದರೆ ಖಾಲಿ ದ್ವಾಸ ತಿನ್ಸಕ್ಕೆ ರೊಕ್ಕಿಲ್ಲ ನಿಮ್ಮ ಹತ್ರ. ನನ್ನ ಕಷ್ಟಪಟ್ಟಿರ್ತಕ್ಕಂಥ ನನ್ನ ಕಾರ್ಯಕರ್ತರು ಹೊಸ ಕುಟುಂಬಗಳನ್ನು ಹುಡುಕ್ತಾ ಇದ್ವಿ. ಅವಾಗ ರಾಜಕೀಯದಲ್ಲಿ ಇರೋರು ಯಾರು ನಮ್ಮ BJP ಬರ್ತಾ ಇರಲಿಲ್ಲ. ಯಾರೋ ದೊಡ್ಡ ಕಾಡಪ್ಪಳ ಹೊರಟಾಡ ಅನ್ನೋದು ತಮಾಕಣ ನೀವು ಬರ್ಬೇಕಣ್ಣೋ ಮುಂದಕ್ಕೆ BA ಓದಿದಿ. ನಮ್ಮ ಮುಳ್ಳಪ್ಪನ ಯಾರು ಚಿಕ್ಕನಳ್ಳಿ ಅವ್ರಿಗೆ ಹೋಗೋದು ಇವ್ರಿಗೆ ಹೋಗೋದು ದೊಡ್ಡ ಆಟಾರದ ಪಟಪಂಜಿ ಹಾಕ್ಯಂತಿದ್ರಲ್ಲ, ಅವ್ರನ್ನ ಗುರ್ಸಿ ಲೀಡ್ರ್ ಮಾಡಿದ್ವಿ. ಆಮೇಲೆ ಬಂದದ್ದು ನಿನ್ನ ಪರಿಚಯನೇ ಇಲ್ಲ ನನಗೆ. ಯಾವಾಗ ನಾನು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಪರಿಚಯನೇ ಇಲ್ಲ ನನಗೆ. ತದನಂತರ ಬಂದದ್ದು ನೀನು 96ರಲ್ಲಿ SH ಪಾಟೀಲ್ ಚುನಾವಣೆ ಮಾಡಿದ್ರಿ. ಯಾವ ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕ ಮಾಡಿದ್ದು ಯಾವುದೋ ಒಂದು ಕಾರಣಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅಂತ ವಿದ್ಯಾವಂತರು ಬುದ್ಧಿವಂತರು ಪುಣ್ಯಾತಂಬರು ಪಾಠ ಕಟ್ಟಿರ್ತಕ್ಕಂಥ ಕಷ್ಟಕಾಲದಲ್ಲಿರ್ತಕ್ಕಂಥ ನಮ್ಮ ಚೆನ್ನೈಸಿ ಅಪ್ಪ ನಿಜವಾಗ್ಲೂ ಕೂಡ ಅಕ್ಷರ ಜ್ಞಾನ ಇಲ್ಲದೇ ಇದ್ದರೂ ಕೂಡ ನಮ್ಮ BJP ಅವ್ರು ಯಾವತ್ತೂ ಕೂಡ BJP ಹನುಮಂತಪ್ಪ ಅಂತಲೇ ಕರಿತಾ ಇದ್ರು. ಯಾರು ಇಲ್ಲದೇ ಇರೋ ಕಾಲದಲ್ಲಿ ಪಾರ್ಟಿ ಕಟ್ಟಿರ್ತಕ್ಕಂಥ ಅವರೆಲ್ಲರನ್ನೂ ಮೂಲಿದ್ದಬ್ಬ ಯಾವುದೋ ಕಾರಣಕ್ಕೆ ಈ ತಾಲೂಕಿನಲ್ಲಿ ಕಾಂಗ್ರೆಸ್ಸಿನ ವಿರುದ್ಧವಾಗಿರ್ತಕ್ಕಂಥ ಜನತಾದಳ ಸ್ವಲ್ಪ ಅದರ ಬೆಳವಣಿಗೆ ಕುಂಠಿತ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ಸಿಗೆ ಮತ ಕೊಡದೇ ಇರತಕ್ಕಂಥ ಪ್ರತಿ ಊರಿನ ಪ್ರತಿ ಬೂತಿನ ಪ್ರತಿ ವಾರ್ಡಿನ ಒಂದು ಗುಂಪಿನಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಆಶ್ರಯಿಸಿದರು. ಆ ಕಾರಣಕ್ಕಾಗಿ ಇಲ್ಲಿ ಪಕ್ಷವನ್ನು ಒಪ್ಕೊಳ್ಳೋರು ಇವತ್ತು ಕೂಡ 30-40% ಸಿದ್ಧಾಂತವನ್ನು ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ಒಗ್ಗಟ್ಟು. ಆ ಕಾರಣಕ್ಕಾಗಿ ನಿಮ್ಮಂಥವ್ರನ್ನ ತಾಲೂಕಿನಲ್ಲಿ 3,000 ಮತ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸ್ಕೊಂಡು ಕಾಲಿಗೆ ಬಿದ್ದು ಅವ್ರವ್ರ ಸಮುದಾಯವನ್ನು ಅವ್ರವ್ರ ಜಾತಿಯನ್ನು ಎದುರಕ್ಕೊಂಡು ಅಭ್ಯರ್ಥಿಗಳಿದ್ದರೂ ಕೂಡ ಕಣಕ್ಕಿಳಿದು ನನ್ನ ಕಾರ್ಯಕರ್ತರು ಕಾಲಿಗೆ ಬಿದ್ದು ನಿನ್ನ ಹತ್ರ ಏನು ರೊಕ್ಕ ಕೊಡೋಕೆ ಹೋಗುತ್ತೆ ಯೋಗ್ಯತೆ ಇರಲಿಲ್ಲ, ನಿನ್ನ ಹತ್ರ ದುಡ್ಡಿಲ್ಲ, ನಿನ್ನ ಕಾರಿಗೆ ಪೆಟ್ರೋಲು ಡೀಸೆಲ್ ಹಾಕ್ಸಕ್ಕೆ ದುಡ್ಡಿಲ್ಲ, ಹಂಗೆ ಮಾತಾಡ್ತಾರೆ ಇವತ್ತು ಕುತ್ಕೊಂಡು ಏನಂತೇಳಿ. ಶಾಂತರಾಜನ್ ಏನು ಕರಿತೀವಿ ಇನ್ನೊಬ್ಬ ನನಗೊತ್ತು ಕಷ್ಟ ಕಾಲದಲ್ಲಿ ಇರ್ತಕ್ಕಂಥದ್ದು ಏನು ಅಂತೇಳಿ. ಇವತ್ತು ನಮ್ಮ ಶಿವಲಿಂಗಪ್ಪ ಸತ್ತಿದ್ದಾರೆ, ಸತ್ಕಿ ಲೋಕಣ್ಣ ಬದುಕಿದ್ದಾರೆ, ಬಿಸೇಟೆ ಸುರೇಶ್ ಬದುಕಿದ್ದಾರೆ, ನಮ್ಮ ನರಸನಹಳ್ಳಿ ರಗಣ್ಣ ಹನುಮಂತಪ್ಪ ಮೊದಲನೇ ಚುನಾವಣೆಗೆ ನೀನು ಬಡ್ಜೆಟ್ ಏನು ಅಂತ ಕೇಳಿದರೆ ಇವತ್ತು ನನ್ನ ಪಂಚಾಯತ್ ಎಲೆಕ್ಷನ್ದಲ್ಲಿರ್ತಕ್ಕಂಥ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳು SC ST ಹಿಂದುಳಿದ ವರ್ಗಕ್ಕೆ ಇವತ್ತು 3,35,000 ಮೂಗ್ಬಟ್ಟು 35 ಸೀರೆ ಇಟ್ಕೊಂಡು ಆ ಪಂಚಾಯತ್ ಎಲೆಕ್ಷನ್ ಇಲಾಖೆ ತಯಾರು ನಡೆಸ್ಕೊಂತಾರೆ. ಇವ್ರದ್ದು ₹3 ಇಲ್ಲ. ಅವತ್ತೆಷ್ಟು ದುಡ್ಡೇ ಇಲ್ಲ ರೀ. ನನ್ನ ಕಾರ್ಯಕರ್ತರ ಆಸ್ತಿ ಇವತ್ತು ನಾನು ಕಟ್ಟಿದ್ದೆ. ನಾನು ಒಬ್ಬರೇ ಓಡಾಡೋಕ್ಕಾಗತ್ತೆ ನಿನಗೆ? ನಾವು ಜೈಲೇ ಅನುಭವಿಸಿದ್ವಿ. ಬಳ್ಳಾರಿ ಜೈಲು, ಬೆಳಗಾಂ ಇಂಡಗಲ ಜೈಲು, ಯಾವ್ದು ಎಕ್ಸೆಪ್ಟ್ ಅವ್ರು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಕೇಸನ್ನು ಬಿಟ್ಟರೆ, ಯಾವುದೋ ರಾಜ್ಯಕ್ಕೆ ಗೊತ್ತಾಗಿರ್ತಕ್ಕಂಥ ಒಂದು ಕೇಸನ್ನು ಬಿಟ್ಟರೆ ಎಲ್ಲ ಕೇಸ್ನಲ್ಲೂ ಕೂಡ ಶಾಂತರಾಜ್ ಪಾಟೀಲ್ ಇದ್ದಾರೆ. ಗಂಟೆ ಸಭೆ ಮಾತಾಡಿ ಈ ಗಂಟ್ಲು ಅದೆಷ್ಟು ಪರಿಕಲ್ಪಿತೋ ಗೊತ್ತಿಲ್ಲ. ಒಂದು ನಾಮಿನಿ ಮಾಡಲಿಕ್ಕಾಗಲಿಲ್ಲ ನಿನ್ನ ಕೈಯಾಗೆ. ನಾವು ಬೇಜಾರಾಗಿಲ್ಲ, ನಾವು ಪಾರ್ಟಿ ಕುಡಿದಾರೆ, ಅದಕ್ಕೆ ಪಕ್ಷ ಕುಡಿದಾರೆ. ಇವತ್ತು ನಾವು ಯಾಕೆ ಸಹಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಚ್ಯುತಿ ಬರಬಾರ್ದು ಅಂತೇಳಿ. ನೀವು ಮಾಡಿದ್ದೇನು ಯಡಿಯೂರಪ್ಪ? ನಾನು ಅವರ ಮಾನಸಿಕ ಅಪ್ಪನ ವಿರುದ್ಧ ಗುಂಪು ಕಟ್ತಾರೆ ಯಾರು ಏನು ಹೇಳ್ರಿ? ಗೋವಾಕ್ಕೆ ಹೋಗಿದ್ದಾರೆ, ಚೆನ್ನೈಗೆ ಹೋಗಿದ್ದಾರೆ, ನಿಮ್ಮನ್ನು ಮಳ್ ಮಾಡ್ತಾರೆ. ಯಾರನ್ನ ನೀವು ಕೇಳ್ತೀರಿ? ಅವ್ರ ಸುಖಕ್ಕೋಸ್ಕರ ನಿಮ್ಮನ್ನು ಮಳ್ ಮಾಡ್ತಾರೆ. ನಮ್ಮಲ್ಲೂ ಶಾಸಕರಿದ್ದಾರೆ, ಬರ್ರಿ ನಮ್ಮ ಹರೀಶ್ ಅಣ್ಣರಿದ್ದಾರೆ, ಹೋಗ್ರಿ ನಮ್ಮ ಒಳಿಯನಲ್ಲಿ ಅಧ್ಯಕ್ಷ. ಎಷ್ಟು ಗೌರವ, ವಿಶ್ವಾಸ, ಪ್ರೀತಿ, ಮಮತೆ ಕಂಟಿನ್ಯೂ 8-9ನೇ ವಾರನೇ ನಮ್ಮ ಸಮಾಜದ ಅಧ್ಯಕ್ಷ. ಎಲ್ಲಿ? ಹರಿಹರ ತಾಲೂಕಿನಾಗೆ 9ನೇ ಅಧ್ಯಕ್ಷ. ಇವತ್ತಿರ್ತಕ್ಕಂಥ ಅಧ್ಯಕ್ಷ 25 ವರ್ಷದಿಂದ ಬಂಡೆಪ್ಪ ಅಂತ ಒಬ್ಬರಿದ್ದರು. ಆ ಅಧ್ಯಕ್ಷ ಆದಮೇಲೆ ಅಧ್ಯಕ್ಷರಾದಾಗ 8ನೇದೋ 9ನೇ ಅಧ್ಯಕ್ಷ ನನ್ನ ಸಮಾಜದಲ್ಲೇ ಆಗ್ತಾ ಇದಾರಲ್ಲ. ಎಲ್ಲಿ? ಅಷ್ಟು ವಿಶ್ವಾಸ, ಪ್ರೀತಿ, ಮಮತೆಯಿಂದ ಸಂಘಟನೆ ಮಾಡ್ಕೊಂಡು ಗೆಲ್ತಾರೆ. ಇಲ್ಲಿ ಒಬ್ಬ ಮುಖಂಡನಿಗೆ ಯಾರಿಗಾರು ನೀವು ಮಾತಾಡ್ಬೇಕು ಕೂತ್ಕೊ, ಯಾರು ಮಾತಾಡಿ ಉಸಿರೇ ಬಿಡೋಂಗಿಲ್ಲ. ಏನು ಹೇಳ್ರಿ? ಅಂದರೆ ಸ್ವತಂತ್ರನೇ ಇಲ್ವಾ? ಇವತ್ತು ಕೂಡ ಸಭೆಗೆ ಬಂಧುಗಳೇ ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಸಭೆಗೆ ನಿನ್ನೆ ಅಲ್ಲ ಮೊನ್ನೆಯಿಂದ ಷಡ್ಯಂತ್ರ ನಡೀತು. ಯಾರು ಹೋಗ್ಬೇಡ್ರಿ ಅಂತ ಹೇಳ್ತಾರೆ, ಬ್ಯಾರಿಕೇಡ್ ಆಗ್ತಾ ಇದ್ದಾರೆ. ಕುಂದೂರು ಸರ್ಕಲ್ಗೆ ಹೋಗ್ತಾನ, ಬೆಳಗುತ್ತಿ ಸರ್ಕಲ್ಗೆ ಹೋಗ್ತಾನ, ಹನುಮಂತಪ್ಪರು ಎಲ್ಲೆಲ್ಲಿ ಓಡಾಡಿ ಬಂದದ ಅಲ್ಲಿ ಎಲ್ಲ ಕಡೆಯೂ ಬ್ಯಾರಿಕೇಡ್ ಹಾಕಿ ಜನರನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿನ್ನೆ ಬರ್ತವೆಂದು ಭಾಳ ಜನ ವಿಶ್ವಾಸ ವ್ಯಕ್ತಪಡಿಸಿರೋರು ಕೆಲವ್ರಿಗೆ ಬರಲಿಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದರೆ ಏನೋ ಒಂದು ಕಾರಣಕ್ಕೋಸ್ಕರವಾಗಿ ಹೀಗೆ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿರ್ತಕ್ಕಂಥ ನೀನು ಇಂದೊಂದು ಕಾಲದಲ್ಲಿ ನಿನ್ನ ಶಕ್ತಿ, ನಿನ್ನ ಯೋಗ್ಯತೆ ಏನಿತ್ತು ಅಂತಕ್ಕದ್ದನ್ನು ನೀನು ಯೋಚನೆ ಮಾಡಬೇಕು. ಮಾಡಿದ್ದೇನು? ಭಾರತೀಯ ಜನತಾ ಪಾರ್ಟಿನ ಕರ್ನಾಟಕ ರಾಜ್ಯದಲ್ಲಿ ಬಂಡಾಯದ ದೀವಿಗೆಯನ್ನು ಬೆಳಗಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದು ಹೊನ್ನಾಳಿ ಅಂತ ಪುಣ್ಯಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು. ಯಾರು ಬಂಡಾಯ ಮಾಡಿದರು? ಪೂರ್ತಿ ಬಂಡಾಯ. ಯಡಿಯೂರಪ್ಪ 3 ಸರಿ ಗುಂಪುಗಾರಿಕೆ ಮಾಡಿದ್ದು ನೀನೇ, ವಾಪಸ್ ಬರೋದು ನೀನೇ, ಮತ್ತೆ ಹೋಗೋದು ನೀನೇ. ಯಾರು ಕೂಡಲೇ ನಾನೇ ರಾಜ್ಯಾಧ್ಯಕ್ಷನ ಮಾಡಿದೆ. ಏನು ರೀ ಇದು? ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವರನ್ನು ಒಬ್ಬ ಸರ್ವಸಮ್ಮತ ಅಭ್ಯರ್ಥಿ ಯಾಕೋ ಕರ್ನಾಟಕ ರಾಜ್ಯದಲ್ಲಿ ಲಿಂಗವಂತ ಸಮಾಜ ಸ್ವಲ್ಪ ಯಾಕೋ ಭಾರತೀಯ ಜನತಾ ಅಂತ ಇದೊಂದು ದ್ವಿಮುಖ ಆಗ್ತೈತಿ, ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿ ಒಬ್ಬ ಯುವಕ ಅಂತ ರಾಜ್ಯಾಧ್ಯಕ್ಷನ ಮಾಡಿದ್ರೆ ನಾನೇ ರಾಜ್ಯಾಧ್ಯಕ್ಷನ ಮಾಡಿದೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಡಿದ್ದು ನಾನೇ.
ಅಲ್ರಿ ಸದಾನಂದ ಗೌಡ್ರು ಮಾಡಿದ್ದಾನೆ ಮೊನ್ನೆ ಬೇಡ ರೀ, ಮೊನ್ನೆ ಯಡಿಯೂರಪ್ಪ ನಿಲ್ಲಿಸಬೇಕಾದ್ರೆ ನಾನೇ ಎಲ್ಲ ಶಾಸಕರಿಗೆ ಅದು ಮಾಡಿದೆ ಇದು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರೆ ಅಂದ್ರೆ ಮೊನ್ನೆ ಯಡಿಯೂರಪ್ಪ ನಿಲ್ಲಿಸಿದ್ದು ನೀನೇ ಅಲ್ಲ, ಮತ್ತು ಅವ್ರ ಮನೆಗೆ ಹೆಂಗೆ ಹೋಗ್ತೀನಿ ನೀನೀಗ ರೀ? ರಾಜ್ಯದ ಬಿ ಜೆ ಪಿನಲ್ಲಿ ಒಂದು ಕಳಂಕ ಏನು ಹೇಳ್ರಿ, ಇವತ್ತು ಯಾರು ಬೈಟ್ ಕೊಡ್ತಾರೆ ಟಿ ವಿಗೆ ಅಂದರೆ ಭಾರತೀಯ ಜನತಾ ಪಾರ್ಟಿ ವಕ್ತಾರನಾಗಿರಬೇಕು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರಬೇಕು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಉಪಾಧ್ಯಕ್ಷರಾಗಿ 5-6 ಜಿಲ್ಲೆಗಳ ಪ್ರಭಾರಿ ಆಗಿರಬೇಕು. ಯಾವುದೂ ಇಲ್ಲ ನಿನಗೆ ಹುದ್ದೆ. ದಿಡುಗೂರು ಪಾಲಾಕ್ಷಪ್ಪ ನಾನು ಇಬ್ಬರು ರಾಜ್ಯ ಉಪಾಧ್ಯಕ್ಷ ಆದಮೇಲೆ ಒಂದು ಬಾರಿ ರಾಜ್ಯ ರೈತ ಮೋರ್ಚಾಕ್ಕೆ ನೀನು ಇಂದಿಂದ ಹೋಗಿ ಅಧ್ಯಕ್ಷ 13 ಜಿಲ್ಲೆ ಇನ್ಚಾರ್ಜ್. ಯಾರು ಅವರಾದಾಗ ಮಾತ್ರ 13-14 ಜಿಲ್ಲೆ ಇನ್ಚಾರ್ಜ್. ಚಾಮರಾಜ ಪಾಟೀಲ್ರು ಹೊನ್ನಾಳಿ ತಾಲೂಕಿಗೆ ಪ್ರಭಾರಿ ಅಲ್ಲ. ಏನಿದೆ ಯಾರನ್ನಾರು ಪ್ರಭಾರಿ ಅಂತ ಒಪ್ಕೊಂಡ್ರೆ ಅವ್ನು ನಾಯಕ ಹಾಕಾನೆ ಅಂತ ಅದ್ರ ಅರ್ಥ ಏನು ಹೇಳ್ರಿ? ಇಲ್ಲಿ ಇವತ್ತು ಯಾರು ಯಾವುದೇ ಸಮುದಾಯ, ಸಣ್ಣ ಮತ್ತು ಅತಿ ಸಣ್ಣ ಸಮುದಾಯ 85% ಓಟ್ ಕೊಡ್ತೈತಿ ಭಾರತೀಯ ಜನತಾ ಪಾರ್ಟಿಗೆ. ಅವ್ರನ್ನೆಲ್ಲರನ್ನೂ ಕೂಡ ಇವತ್ತಿನವರೆಗೂ ತುಳಿತಾನೆ ಬಂದವ್ರು. ಯಾರು 2 ಮಾತಾಡ್ತಾರೆ ಅಂದ್ರೆ ಅವ್ನು ತುಳಿಯೋದೆ. ಶಾಂತರಾಜ್ ಪಾಟೀಲ್ರು ತುಳಿದದ್ದು ಯಾಕೆ ಅಂತ ಹೇಳ್ತೀನಿ, ಪಾರ್ಟಿಗೋಸ್ಕರ ಸಹಿಸ್ಕೊಂಡಿದ್ದೆ ನಾವು. ನಮಗೆ ತಿಳಿದಾನೆ ವಂಚನೆ ಮಾಡಿ ನಮ್ಮ ಕೈಯಿಂದ 1.5 ತೆಂಗಿನಕಾಯಿ 1 ಓಟ್ ಕೊಟ್ಟು ಈ ಕೈ ಕೂಡ ಬದುಕೆಟ್ಟತ್ತೆ. ಎಷ್ಟೋ ಸಾರಿ ಸಭೆಗಳಲ್ಲಿ ಕ್ಷಮೆ ಕೇಳಿದ್ದೀವಿ ನಾವು. ನಿನಗೇನೈತೆ ನೈತಿಕತೆ? ಸಭೆಗೆ ಹೋಗ್ಬೇಡ್ರಲ್ಲಿ ಅನಧಿಕೃತ. ಯಾರು ನಿನ್ನ ಅಧ್ಯಕ್ಷ? ಈ ತಾಲೂಕಿನ ಇನ್ಚಾರ್ಜ್ ನನಗೆ ಸಭೆ ಕರೆಯಲ್ಲ. 6 ಪಕ್ಷ ಮುಗಿಸಿದಾರೆ ಅವ್ರು. ಎಷ್ಟು 6 ಪಕ್ಷ ಅವರು. ಈಗೂ ಅವ್ರಿಗಿಂತ ಮುಂಚಿತವಾಗಿ ಕಾಂಗ್ರೆಸ್ಗೆ ಹೋಗ್ಬೇಕು ಅಂದರೆ ಈ ಮಂಡಲದ ಅಧ್ಯಕ್ಷರು ಯಾರು ನಡೆಯೋಣ, ನಾವು ನಿಮ್ಮ ಜೊತೆ ಬರ್ತೇವೆ. ಇನ್ನು 10 ವರ್ಷ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೆಸರು ಹೇಳೋಕ್ಕಾಗಲ್ಲ. ಇಲ್ಲಿದ್ದೇನು ಮಾಡಿ ನಮ್ಮ IAS ಕಳ್ದೋಗ್ತೈತೆ ಏನು ಹೇಳ್ರಿ? ಇವ್ರು IAS ಕಳಿಯೋಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಹೋಗ್ಬೇಕಂತೀರಿ. ಷಡ್ಯಂತ್ರ ಮಾಡಲಿಲ್ವಾ? ಕಾಂಗ್ರೆಸ್ಸಿಗೆ ಹೊಂಟೋದಿಲ್ವಾ ನೀವು? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗದೆ ಹೋಗಿದ್ರೆ ಇವತ್ತಾಗಲೇ ಕಾಂಗ್ರೆಸ್ನಲ್ಲಿ ಇರ್ತಾಯಿದ್ರಿ ನೀವು. ಏನು ನಿಮ್ಮ ಷಡ್ಯಂತ್ರ? ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಲ್ಲ, ಬಿ ಜೆ ಪಿ ವಿರುದ್ಧ, ಬಿ ಜೆ ಪಿ ಕಾರ್ಯಕರ್ತರ ಪಕ್ಷ. ಬಿ ಜೆ ಪಿ ವಿರುದ್ಧ ಯಾರು ಅಂತ ಹೇಳಿದರೆ ದಾವಣಗೆರೆ ಜಿಲ್ಲೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ. ಅವರಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಸೇ ಇಲ್ಲ ಇಲ್ಲಿ. ನೀನು ಅವ್ರ ಮನೆಗೆ ಹೋಗಿ ಅದಕ್ಕೆ ಕುಶಲೋಪಾರಿ ಅಂತೇನು? ನೀನು ವಿರೋಧ ಪಕ್ಷನಾಗಿ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ವಿರೋಧ ಪಕ್ಷದ ನಾಯಕನಿಗೆ ಸಾರ್ವಜನಿಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಮುಖಾಂತರ ಆಗುವಂಥ ಹೇಳಿಕೆ ಬೇಡಿಕೆಗಳನ್ನು ನೀನು ಸಮಾಜದ ಮುಂದೆ ಪತ್ರಿಕೆಗೋಷ್ಠಿಯ ಮುಖಾಂತರ ಈ ಜಿಲ್ಲಾ ಮಂತ್ರಿ ನಿಷ್ಕ್ರಿಯರಾಗಿದ್ದಾರೆ. ದಯಮಾಡಿ ರೈತರ ಗಮನಕ್ಕೆ ಬರ್ರಿ, ರೈತರ ಸೇವೆಗೆ ಬನ್ನಿ, ದೌಡಾಯಿಸ್ರಿ. ಎಲ್ಲ ತಾಲೂಕಿಗೂ ಜಿಲ್ಲಾ ಮಂತ್ರಿಗಳು ಪ್ರವಾಸ ಮಾಡಿರಿ ಜಿಲ್ಲೆಗೆ. ಇದನ್ನು ಆಗ್ರಹಿಸಬಿಟ್ಟು ಇವ್ರದ್ದು ಏನೋ ಕುಚು ಇತ್ತಂತಲ್ಲ ಏನು ಅಲ್ರಿ? ಎಷ್ಟು ನೀವೆಲ್ಲ ಇನ್ನೂ ನಂಬ್ತೀರೇನ್ರಿ? ಎಷ್ಟೋ ವರ್ಷ ದುಡ್ದಿರಿ, ನಿಮ್ಮನ್ನು ನೀವು ಅರ್ಸ್ಕೊಂಡಿರಿ ಪಾರ್ಟಿಗೆ. ಇನ್ನೂ ಬರುವಂಥ ಜನ ಭಾಳ ಇದ್ರಿ. ಇವತ್ತು ತಪ್ಪು ತಿಳಿಬೇಡ್ರಿ. ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ನಾನು ನಮ್ಮ ಅಪ್ಪಗೆ ಭಾಳ ಬೈತೇನೆ. ಯಾಕೆ ಅಂತೇಳಿ ನಾವು ಇಬ್ಬರು ಹೆಂಡ್ರಿ. ನಮ್ಮ ಅಪ್ಪಗೆ ಒಬ್ಬರು ಹೆಂಡ್ತಿ ಹೋದ್ಮೇಲೆ ಇನ್ನೊಬ್ಬರು ಹೆಂಡ್ತಿಗೆ ಸರಿಯಾಗಿ ಇದಾಗಿದ್ರು ಒಂದು 10-15 ಜನ 20 ಜನ ಅವ್ರಂಗೆ ಮಕ್ಕಳಾಗಿದ್ರು ಮೇಲೊಂದು ಕೆಳಗೊಂದು ಮಾತಾಡ್ತಿದ್ರು. ಒಬ್ಬೊಬ್ಬರೇ ಆಗ್ಬಿಡ್ದು. ಏನು ಮಾಡೋಣ? ನಾವು ಕೇಳೋರಿಲ್ಲ. ನಮ್ಮನ್ನು ನಾವೇ ಇಟ್ಟಿಡ್ಸ್ಕೊಂಬರ್ಬೇಕು. ನಮ್ಮಂಗೆ ನಾವೇ ಇಸ್ತ್ರಿ ಹೊಡ್ಕೊಂಡು ತೊಟ್ಟದಂದು 4 ಜನರಿಗೆ ಬಂದು ಲೀಡ್ರಾಗಿ ಇದೇ ಇವರಿಗೆ ಮೊದಲನೇ ಚುನಾವಣೆಗೆ ಕೆಂಚಪ್ಪನ ತೋಟದ ಬ್ರ್ಯಾಂಡಿ ಸೀಸ ಇಟ್ಟಿದ್ವಿ. ಮೀಡಿಯಾದು ತಪ್ಪು ತಿಳಿಬೇಡಿ, ಎಲ್ಲರೂ ಕೊಡ್ತಾರೆ ಓಪನ್ನೇ. ಹಗಲೊತ್ತು ಜುಬ್ಬ ಹಾಕೊಂಡು ಭಾಷಣ ಮಾಡಬೇಕು ಲೀಡ್ರಾಗಿ. ಏನು ಹೇಳ್ರಿ? ಕೈ ಎತ್ತೆತ್ತಿಂಗ್ ಭಾಷಣ ಮಾಡಬೇಕು. ಸಾಯಂಕಾಲ ಯಾರಿಗಾರು ಗೊತ್ತರೆ ಬಡವ್ರನ್ನ ನಿಲ್ಸ್ಕೊಂಡು ನಮ್ಮ ಪಾರ್ಟಿಗೆ ಗೊತ್ತಾದ್ರೆ ಬ್ರ್ಯಾಂಡಿ ಇಡ್ಸಿದ್ರೆ ಎಲ್ಲಿ ನಾವು ವ್ಯತ್ಯಾಸಕ್ಕೋ ಅಂತ ನಾವೇ ಓರ್ಬೇಕದನ್ನೇನ. ರಾತ್ರಿ ಅಮಾಲೆ ಮಾಡಬೇಕು, ಬೆಳಗ್ಗೆ ಲೀಡ್ರಾಗಿ ಭಾಷಣ ಮಾಡಬೇಕು. ಪ್ರಾಮಾಣಿಕ ಕಾರ್ಯಕರ್ತರು ತಾಲೂಕಿನಾಗೆ ಬೇಡ. ಒಬ್ರಿಗೂ ಇಲ್ಲ, ಒಬ್ಬರನ್ನು ಬೆಳೆಸಲ್ಲ, ಒಬ್ರಿಗೆ ಯಾವ ಶಕ್ತಿ ಇಲ್ಲ. ಅಧ್ಯಕ್ಷ ಅದನ್ನು ಅಷ್ಟೇ ನನ್ನ ಬಾಯಾಗ ಸುಳ್ಳು ಹೇಳ್ತಾರೆ. ಕಾರ್ಯಕಾರಿಣಿ ಆಗತ್ತೆ ಅಂತ ಜಿಲ್ಲಾ ಸಮಿತಿಗೆ ಕಾರ್ಯಕಾರಿಣಿನೂ ಇಲ್ಲ, ಏನಿಲ್ಲ. ಸುಮ್ಮನೆ ಒಂದು ಡೇಟ್ ಕೊಡು ಅಂತಾರೆ. ಏನು ಹೇಳ್ರಿ? ನಾವು ಸೌಜನ್ಯಕ್ಕೋಸ್ಕರ ನಾನು ಪಾರ್ಟಿಗೆ ಸುಳ್ಳು ಹೇಳಿದ್ದೀನಿ. ಏನು ಹೇಳ್ರಿ? ಅನಿವಾರ್ಯ. ಆದರೆ ಇವತ್ತು ದಯಮಾಡಿ ಹರೀಶಣ್ಣವ್ರಿಗೆ ತುರ್ತೈತಂತೆ. ನನ್ನದಿಷ್ಟ ವಿನಂತಿ ತಾಲೂಕಿನ ಮತದಾರ, ನಾವು ಪಕ್ಷವನ್ನು ನನ್ನ ತಾಯಿ ಅಂತ ತಿಳ್ಕೊಂಡ್ರು. ನಮ್ಮ ತಾಯಿ ಅಂತ ತಿಳ್ಕೊಂಡು ನಾವು ಇವತ್ತು ಕೆಲಸ ಮಾಡಿದ್ರು. ನಮಗೆ ಸಭೆಗೆ ಅವ್ರು ಆಹ್ವಾನಿಸಲ್ಲ. ಏನು ಹೇಳ್ರಿ? ಕರೆದೇನೆ ನಾನು ಹೆಂಗೆ ಹೋಗಕ್ಕೆ ತಾಲೂಕಿನ ಪ್ರಭಾರಿ. ನಾನು ಈ ತಾಲೂಕಿಗೆ ಮೋಸ್ಟ್ ಸೀನಿಯರ್ ಪಾರ್ಟಿ, ಅವ್ರಿಗಿಂತ ಸೀನಿಯರ್ ನಾನು. ಭಾಳ ಮುಖ್ಯ ಹೇಳ್ಬೇಕು ಅಂದರೆ ಸಿದ್ದೇಶಣ್ಣರಪ್ಪ ಮಲ್ಲಿಕಾರ್ಜುನಪ್ಪ ಇದ್ದಾರಲ್ಲ, ಅವರಿಗೆ ನಾನು ಯಶವಂತಣ್ಣ ಇಬ್ಬರು BJP ಸೀನಿಯರ್. ತಪ್ಪು ತಿಳಿಬಾರ್ದು. ಯಾರು? ಸಿದ್ದೇಶಣ್ಣರಪ್ಪ ಮಲ್ಲಿಕಾರ್ಜುನಪ್ಪ. ದಿವಂಗತ ಮಲ್ಲಿಕಾರ್ಜುನಪ್ಪನವ್ರಿಗೆ ನಾನು ಮತ್ತು ಯಶವಂತರಾವ್ ಜಾಧವ್ ಇಲ್ಲಿರ್ತಕ್ಕಂಥ ಕೆಲವರು ಇದ್ದಾರೆ. ಹನುಮಂತಪ್ಪನೂ ಸೇರ್ಕೊಂಡು ನಾವು ಸೀನಿಯರ್ ಅಂತ ಹಾಮಲ್ಲ. ಅದು ನಾನೊಬ್ಬ ಪಾರ್ಟಿಯ ಹಿರಿಯ ಅಂತಕ್ಕದ್ದು ನಮಗೆ ಹೆಮ್ಮೆ ಆಯ್ತು. ಆದರೆ ಇವತ್ತಿನವರೆಗೂ ಪಾರ್ಟಿ ದ್ರೋಹ ಮಾಡಿದ್ರೆ ನನ್ನ ತಾಯಿ ಮೇಲೆ ಲಾಡಿ ಬಿಚ್ಚಿದಂಗೆ ಅಂತ ಹೇಳ್ತೇವೆ. ನಮ್ಮಂಥವ್ರು ಬೇಡ, ಸತ್ಯ ಮಾತಾಡೋರು ಬೇಡ, ಪ್ರಾಮಾಣಿಕರು ಬೇಕಾಗಿಲ್ಲ. ಮೋಸದ ಮಾತಿಗೆ ಬಲಿಯಾಗಬೇಕು. ನನ್ನ ಕಾರ್ಯಕರ್ತರಿಗೆ ಕೆಲಸ ಕೊಡೋದು, ಅವ್ರ ಹತ್ರನೇ ಇಸ್ಕೊಳ್ಳೋದು. ಯಾವ ಕೆಲಸದಾಗೂ ಲಾಭ ಇಲ್ಲ. ಅವ್ನು ಹೊಸ್ದಾಗಿ ಪುಟ್ಟಿ ಸಲಿಕೆ ತಂದು ಅವನು ಸಾಲಗಾರ ಆಗಬೇಕು. ಯಾರಿಗ್ರಿ ಅನುಕೂಲ? ಯಾರಿಗೂ ಅನುಕೂಲ ಆಗಿರೋದು? ಯಾರಿಗೂ ಅನುಕೂಲ ಅಲ್ಲ. ನಿನ್ನ ಮುಂದೆ ಸುಳ್ಳು ಹೇಳ್ತಕ್ಕಂಥ ಪಟಾಲಂಗಳಿದಾರಲ್ಲ, ಆ ಪಟಾಲಂಗಳನ್ನು ಮಾತು ಕಟ್ಕೊಂಡು ಈ ಕ್ಷೇತ್ರದ BJPಗೆ ಅನ್ಯಾಯ ಮಾಡಿದೆ. ಈ ಕ್ಷೇತ್ರ ಇವತ್ತು ನಷ್ಟ ಆಯಿತು. ನಾವು ಗೆಲ್ತಿದ್ವಿ ಈ ಸಾರಿ. ಬರೀ ನಾಟಕ ಮೊಬೈಲ್ನೇ ನಡೀತತ್ತನ್ರಿ ಎಲ್ಲ.
ಮನುಷ್ಯನ ಮನಸ್ಸನ್ನು ಅಂತರ್ಕೊಂಡ ಪ್ರೀತಿಯಿಂದ ಬಾಂಧವ್ಯದಿಂದ ಒಬ್ಬರನ್ನೊಬ್ರು ಗೆಲ್ಲಬೇಕು, ಮತದಾರರನ್ನ ಗೆಲ್ಲಬೇಕು, ಮುಖಂಡನನ್ನು ನೀವು ಯಾರು ಬೇಡ, ಅವ್ನು ಮಾಡಿಲ್ಲ ಇವ್ನು ಮಾಡಿ ಇವ್ನು ಹಂಗೆ ಬೂದಿ ಗುಡ್ಡೆ ಗೆದ್ದು ಬಂದದ್ದು ಏನು ಹೇಳ್ರಿ. ಕಾರ್ಯಕರ್ತರ ಪರಿಶ್ರಮ ಇಲ್ಲದಿದ್ರೆ ನನ್ನ ಬೂತಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಅವತ್ತು ನಿಷ್ಠೆಯಿಂದ ಹೊಡೆದಾಡಿ ಹೋರಾಡಿ ನಿದ್ಗೆಟ್ಟು ಕೆಲಸ ಮಾಡಿದಾಗ ಮಾತ್ರ ಮೆರವಣಿಗೆ ನಿಂದು. ಹಂಗೆ ಈ ಬೂದಿ ಗುಡ್ಡೆ ಗೆದ್ದು ಬಿಡಿದೀಯಾ? ಹಾಂ, ಎಲ್ಲರೂ ಸರಿ ಗೆದ್ದಿದ್ರು ನೋಡ್ಬೇಕಾಯ್ತು. ವಿರೋಧ ಪಕ್ಷದ ನಾಯಕರು ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೊಡಂಗೆ ಇರಲಿಲ್ಲ. ಎಲ್ಲ ಓಡಾಡ್ತಾರೆ. ಇಲ್ಲಿಂದ ಹಿತ್ತಾಳಿಂದ ಹೋಗ್ಬೇಕಾದ್ರೆ ಬಿ ಜೆ ಪಿ ಸರಿ ಇಲ್ಲ. ಮಾಧ್ಯಮದ ಮುಂದೆ ಹೋದ ತಿಂಗಳು ಹೇಳ್ತಾನೆ ನಾನು, ಹಿತ್ತಾಳಿಂದ ಹೋಗ್ಬೇಕಾದ್ರೆ ಬಿ ಜೆ ಪಿ ಸರಿ ಇಲ್ಲ. ಇದು ಜಿ ಸಂಸ್ಕೃತಿ. ಪಂಚಾಯತ್ ಸದಸ್ಯರಾಗದೆ ನಾನು ಪಂಚಾಯತ್ ಮೆಂಬರ್ ಆಗಿಲ್ಲ. 32 ವರ್ಷ ಪಾರ್ಟಿ ದುಡ್ದನಿ. ನನಗೂ ಅಂದಂಗೆ ನೀನು ಜಿ ಸಂಸ್ಕೃತಿ. ಎಲ್ಲೋ ಡೆಲ್ಲ ಕುಂತಾರೆ, ನಾವು ಜಿ ಅನ್ಬೇಕು. ಅವತ್ತು ಜಿ ಅಂತೆ, ಈಗೆಲ್ಲ ಮತ್ತೆ ಜಿ. ಇವ್ರು ಹೇಳೋದು ಯಾರು? ನನಗೆ ಹಂಗೆ ಮೋದಿ ಹೆಸರು ಹೇಳಿದ್ರು ಓಟ್ ಹಾಕ್ತಾರ, ಮೋದಿ ಫೋಟೋ ಹಿಡ್ಕೊಂಡು ಹೋದ್ರೆ ಓಟ್ ಹಾಕ್ತಾರ. ಕೆಲಸ ಮಾಡೋಕೆ ಏನು ಕೆಲಸ? ನೀನು ಯಾರ್ದೋ ತಿಥಿಗೆ ಹೋಗೋದಾರೆಗೆ, ಗಂಜನಹಳ್ಳಿ ಮಾಮನ ಮನೆಗೆ ಉಣ್ಣಕ್ಕೆ ಹೋಗೋದಾರೆಗೆ ನೀ ಪಾರ್ಟಿ ಕೆಲಸ ಮಾಡೋದು ಯಾವ್ದಾ ಪಕ್ಷದ ಕೆಲಸ? ನಮ್ಮ ಜಿಲ್ಲೆಯ ಅಧ್ಯಕ್ಷರು ಲೋಕಸಭಾ ಚುನಾವಣೆ, ಈ ಸಾರಿಯ ಲೋಕಸಭಾ ಚುನಾವಣೆಯ ವಿಶೇಷ ಕ್ಷೇತ್ರದ ಸಂಚಾಲಕ ರಾಜ್ಯಾಧ್ಯಕ್ಷರು ಮೊನ್ನೆ ನೇಮಕ ಮಾಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಮಾಡ್ತೇನೆ. ನನ್ನೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ ಅವರು ಟಿಕೆಟ್ ಕೇಳಿದ್ರು. ಜಗದೀಶ್ ಅವರು, ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪನವರು ಜಿಲ್ಲೆಯ ಉಪಾಧ್ಯಕ್ಷರು, ನಾಯಕ ಸಮಾಜದ ಮುಖಂಡರು. ಹೆಚ್ಚು ಮಾತಾಡಲ್ಲ. ಇಷ್ಟೆಲ್ಲದೂ ಕೂಡ ನನ್ನ ಕಾರ್ಯಕರ್ತರಿಗೆ ಗೊತ್ತಿದೆ. ಆದರೆ ಒಂದೇ ಒಂದು ವಿನಂತಿ ಏನು ಮಾಡ್ತೇನೆ, ನೀವು ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು, ನಂಬಿಕೆಗೆ ಅರ್ಹರಾದರೆ ನಾಳೆ ಬೆಳಗ್ಗೆಯಿಂದ ಪ್ರಶ್ನೆ ಮಾಡೋಕ್ಕೂ ನಡ್ಕ ಹುಟ್ಟಬೇಕು. ಏನು ಹೇಳ್ರಿ? ಬರೇ ಮೌಸದಾಟ. ಯಾವ ಸಿದ್ದೇಶಣ್ಣನ ಹೆಸರು ಹೇಳ್ತಿದ್ರೆ ನಾನು ನಮ್ಮ ಸಿದ್ದೇಶಣ್ಣ ತಂದ್ವಿ ನಾವು ಹೇಳ್ತಿದ್ವಿ, ನೀನೇ ಹೇಳ್ತಿದ್ದಿ. ಈಗೇನು ಅಲ್ರಿ, 25 ವರ್ಷ ಈ ಕ್ಷೇತ್ರ ಜನ ಅವ್ರ ಅಪ್ಪನ 2 ಬಾರಿ, ಇವ್ರು 4 ಬಾರಿ, 6 ಬಾರಿ ಸಂಸದರು ಮಾಡಿರ್ತಕ್ಕಂಥ ಮತದಾರರಿಗೆ ಮೂರ್ಖರನ್ನ ತಿಳ್ಕೊಂಡಾರೆ ಇವರು. ಇಲ್ಲಿ ಸ್ಥಳೀಕರಿಗೆ ಕೊಡ್ರಿ. ಏನು ಸ್ಥಳೀಕರು ಅಲ್ರಿ? 6 ಬಾರಿ ಈ ಕ್ಷೇತ್ರದಿಂದ ಜನ ಆಯ್ಕೆ ಮಾಡಿದ್ರು. ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕು ಎರಡೂ ಸೇರ್ಕೊಂಡು ಒಂದು ಮಂಡಲ, ಹೌದ್ರಾ? ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ಮೇಲೆ ಈಗ ಇವ್ರಿಗೆ ಹೊಸಬರಾದ್ರೆ ಅವರು, ನೀವೆಲ್ಲ ಜೊತೆಗಿದ್ದು ಚೆನ್ನಾಗಿದ್ದು ಅವ್ರಿಗಿಂತ ಕಷ್ಟಕ್ಕೆ ನಿಮ್ಗೆ ಏನೇನು ಬೇಕು ಸಂದರ್ಭ ಉಪಯೋಗಿಸ್ಕೊಂಡು ಅವಾಗೆಲ್ಲ ಚೆನ್ನಾಗಿತ್ತು. ಏನಾರು ಒಬ್ಬರಿಂದ ಕೆಟ್ಟು ಬಂದರೆ ಬೆಳಗ್ಗೆ ಅವರಿಂದ ದೂರ, ಅವ್ರಿಗೆ ಮಸಿ ಬೆಳೆಯುವಂಥ ಕೆಲಸ. ಅದು ಶಾಂತರಾಜ್ ಪಾಟೀಲ್ ಅದಕ್ಕೆ ಬಲಿ ಹಾಕಾರ. ನಾಳೆ ಇಲ್ಲಿ ಕಾರ್ಯಕರ್ತನ ಪರಿಶ್ರಮದ ಮೇಲೆ ಇಲ್ಲಿ ಬಿ ಜೆ ಪಿ ಗೆದ್ದರೋದು. ಯಾಕೆಂದರೆ ಬಿ ಜೆ ಪಿಗೆ ಅದೇ ದೊಡ್ಡ ರಾಜವಂತದಿಂದ, ದೊಡ್ಡ ರಾಜಕಾರಣದ ಕುಟುಂಬದಿಂದ, ಜೆ.ಎಚ್. ಪಟೇಲ್ ವಂಶದಿಂದ ಬಂದವರಲ್ಲ. ಯಾರ ಮನೆ ಯಾವ ಊರು ಗೊತ್ತಿಲ್ಲದೆ ಇರತಕ್ಕಂಥದ್ದು ನೀನುವ ಕಾರ್ಯಕರ್ತರು ಪಟಾಪಟ ಪಂಜೆ ಹಾಕ್ಯಂದು ಊರ ದಿಮ್ಮು ಓಡಾಡಿದ್ದಕ್ಕೆ ಅವತ್ತು ಗೆದ್ವಿ. ಆ ಪರಿಶ್ರಮ ನನ್ನ ಕಾರ್ಯಕರ್ತರು ಸುಮ್ಮನೆ ಹಂಗೆ ಹೇಳ್ತೀವಿ. ನಾನು ನನ್ನ ಮತದಾರ, ನನ್ನ ಕ್ಷೇತ್ರ ಒಳ್ಳೆದರ ಹೇಳು ಕೆಟ್ಟದರ ಹೇಳು. ರಾಜನ ಚೀತು ಅಂತತ್ರಿ. ಯಾರೋ 3 ಜನ ನಂಬೋದವ್ರದ, ಯಾರೋ ಒಪ್ಪೋದು. ಈ ತಾಲೂಕಿಗೆ ಅತ್ಯಂತ ಕಳಂಕ. ರಾಜ್ಯದ ಜನ ಯಾರಪ್ಪ ಅಂತಾರೆ. ಯಾವ ಒಂದು 2-3 ಬಾರಿ ಚೆನ್ನಾಗಿತ್ತು. ಇದು 2-3 ಜನದ ಕೇಳಿದೆ, ಅಣ್ಣ ನೀನು ಮೊದಲೇ ಮಾತಾಡಿದ್ರೆ ರಾಜ್ಯಪಾಲರಿಗೆ ಅದು ಬಾರಿ ನೀನು ಒಂದ್ಸರಿ ರಾಜ್ಯಪಾಲ ಆಗುತ್ತೆ ಏನು ಹೇಳ್ರಿ? ಅದಕ್ಕೂ ಅನ್ನೋದೆ, ನೀನು ಒಂದ್ಸರಿ ರಾಜ್ಯಪಾಲ ಆಗು. ನೀನು ದೇಶಕ್ಕೆ ಇಲ್ಲಿ ಈಗ ನಾನು ಮೊನ್ನೆ ಹೇಳ್ತಾರೆ ವಿಜೇಂದ್ರ ಅವ್ರು ರಾಜ್ಯಾಧ್ಯಕ್ಷರು ಒಂದು ಮಾತಾಡಿದ್ರು, ತಪ್ಪು ತಿಳಿಬೇಡ್ರಿ ಯಾರು. ಏನು ಹೇಳಿದರು? ನಾನು ಕೂಡ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದೆ. ಏನು ಹೇಳ್ರಿ? ನನಗೂ ನೋವಾಗೈತಿ. ಅಯ್ಯೋ ಶಿವನೇ, ನಿನ್ನ ಹೆಸರು ಇಲ್ಲಿಂದ ಮುಂದಕ್ಕೆ ಹೋಗಲಿ. ಇಲ್ಲಿಂದ ನಮ್ಮ ಜಿಲ್ಲಾಧ್ಯಕ್ಷ ಹೆಸರೇ ಕಳಿಸಿಲ್ಲ ಮುಂದಕ್ಕೆ. ಸುಳ್ಳು ಯಾಕೆ ಹೇಳ್ತೀರಿ? ರಾಜ್ಯಾಧ್ಯಕ್ಷಕ್ಕೆ ಅರ್ಹತೆ ಯೋಗ್ಯತೆ ಇರಬೇಕಾದ್ರೆ ಪ್ರಬುದ್ಧತೆ ಇರಬೇಕು, ಹೌದಾ? ತಾಳ್ಮೆ ಇರಬೇಕು, ಸಂಯಮ ಇರಬೇಕು. ಯೋಚನೆ ಮಾಡಬೇಕು. ನಾವೇನಲ್ಲ ಹೊನ್ನಾಳಿಯ ಬಿ ಜೆ ಪಿಯನ್ನು ಗೊಂದಲದ ಗೂಡು. ಕರ್ನಾಟಕ ರಾಜ್ಯದ ಜನ ಯಾರೋ ಒಂದು 2-3 ಅನ್ಬೋದು ಅಷ್ಟೇ. ಮೊಬೈಲ್ನ ನೋಡ್ಕೊಂಡು ಎಂಥವ್ರು ಕಳ್ಕೊಂಡಾರಪ್ಪ ಅಂತ ನಮಗೆ ಗೊತ್ತಿಲ್ಲ ಎಂಥವ್ರು ಅಂತ. ಏನು ಹೇಳ್ರಿ? ನಾವು ನೀವು ಸರಿ ಇದ್ದರೆ ಅವ್ರು ಲೋಕಸಭೆ, ನಾವು ನೀವು ಸರಿ ಇದ್ದರೆ ಅವ್ರು MLA. ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದ ಹಿಡಿತದಲ್ಲಿ ಭಾರತೀಯ ಜನತಾ ಪಾರ್ಟಿ. ಮೊನ್ನೆ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಏನು ಹೇಳ್ತಾರೆ? ಕಾರ್ಯಾಲಯದಲ್ಲಿ ಆಗಬೇಕು, ಯಾವುದೇ ಮೀಟಿಂಗ್ ಹೊರಗೆ ಮಾತಾಡು. ಎಲ್ಲೈತಪ್ಪ ಹೊನ್ನಾಳಿ ಬಿ ಜೆ ಪಿ ಕಾರ್ಯಾಲಯ? ಅಧಿಕಾರ ಬರೋದಕ್ಕಿಂತ ಮುಂಚೆ ಕಾರ್ಯಾಲಯ ಇತ್ತು ನಮ್ಮದು. 91ರಲ್ಲಿ ಕಾರ್ಯಾಲಯದ ಕಾರ್ಯದರ್ಶಿ ರಾಂಪುರ ಶಿವರಾಜ್ ಅಂತ ಇದ್ದ. ಈಗೂ ನೆನಪೈತೆ ನನಗೆ. ಯಾವಾಗ ಪಾರ್ಟಿ ಇನ್ನು ಏನಿಲ್ಲ, 91ರಲ್ಲಿ ಕಾರ್ಯಾಲಯ ಇತ್ತು. ಗೆದ್ದು ಕೂಡಲೇ ಕಾರ್ಯಾಲಯ, ಮನೆ ಆಲಯ. ಯಾವುದು? ಕಾರ್ಯಾಲಯ, ಆಲಯ. ದಯಮಾಡಿ ತಪ್ಪು ತಿಳಿಬೇಡ್ರಿ. ನಾನು ತಮ್ಮರು ಹೇಳ್ತೇನೆ, ನಿಮ್ಮೆಲ್ಲರ ಪರಿಶ್ರಮದ ಹನಿ, ನಿಮ್ಮೆಲ್ಲರ ಪ್ರತಿಫಲ. ನಾಟಕಕ್ಕೆ ಬಲಿಯಾಗಬೇಡ್ರಿ, ಮೋಸಕ್ಕೆ ಬಲಿಯಾಗಬೇಡ್ರಿ. ಅವ್ರು ಬಿ ಜೆ ಪಿಗಿದ್ರೆ ತುಂಬ ಸ್ವಾಗತ. ನನಗಿಂತ ಹಿರಿಯರು ವಯಸ್ಸಿನಲ್ಲಿ, ನಾನೇನು ಅವ್ರಿಗೆ ಇದು ಅಂತ ಹೇಳ್ತೆ, ಅವ್ರ ಬಗ್ಗೆ ನಾನು ಯಾವ ಇದು ಇಲ್ಲ. ಆದರೆ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರನ್ನು ನೀನು ಕಡೆಗಣಿಸಿದ್ರೆ, ಯಾವ ಶಾಂತರಾಜ್ ಪಾಟೀಲ್ ತಾಲೂಕು 168 ಹಳ್ಳಿಯಾಗೆ ಗಂಟೆ ನೀನು ಹೊಗಳಿ ಕೊಂಡಾಡಿದ್ರು, ಅದೇ ಬಾಯಿನಲ್ಲಿ ನಿನ್ನಂಥದೇ ಗಾಡಿ ಮಾಡ್ಕೊಂಡು ಲೋಕಸಭಾ ಚುನಾವಣೆ ಆದಮೇಲೆ ನಿನ್ನಂಥದೇ ಗಾಡಿಗೆ ಮಾಡ್ಕೊಂಡು, ನನಗೂ ಶಕ್ತಿ ಎಲ್ಲದೈತಿ, ಸಾಮರ್ಥ್ಯ ಐತಿ, ನಿನ್ನಂಥದೇ ಗಾಡಿ ಮಾಡ್ಕೊಂಡು ನಾನು ಹಳ್ಳಿ ಮೈ ಕಟ್ಕೊಂಡು ಹೋಗದೆ ಹೋದರೆ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ಬಂದಿರತಕ್ಕಂಥ ನಿಜವಾಗ್ಲೂ ಕೂಡ ಪಾರ್ಟಿಯ ಹೆಮ್ಮೆ ನೀವೆಲ್ಲ ಎದುರಿಲ್ಲ. ಭಾಳ ಜನ ಬರೋದ್ರೆ ಇನ್ನೂ ಪಾಪ ಅವರಿಗೆ ಇರಿಸು ಮುರುಸು ತೊಂದರೆ ಒಬಡ ಏನಂತಾರೆ, ಹಳ್ಳಿ ತಿಮ್ಮಕ್ಕವ್ರು ಯಾಕಪ್ಪ ನನ್ನ ಮಗು ಸುದ್ದಿ ಅಂತ ಬೇಡ್ಕೊಂತಾರಲ್ಲ ನಾಟಕದಾಗೆ. ದಾವಣಗೆರೆ ನಮ್ಮ ಎಂಥದ್ದು ತಾಯಿ ಇದ್ಲಕ್ಕೆ ಭಾಳ ಚೆನ್ನಾಗಿ ದುಃಖದ ಪತ್ರ ಮಾಡ್ತಿದ್ಲು. ಈಗ ವಯಸ್ಸಾಗೈತಿ. ಕಾಶಿಬಾಯಿ
ಹಾಂ ಹಂಗೆ ಹೆಂಗೆ ನೋಡ್ಬೇಕು, ಬೆಳಗ್ಗೆ ಒಂಥರ ಯಾರು ಹೋಗ್ಬಾರ್ದು ಅಂತ, ಮಧ್ಯಾಹ್ನ ಇನ್ನೊಂದಿಷ್ಟು ಜನ ಹೋಗ್ತಾರೆ ಎರಡು ಕೈ ಮುಗಿದು, ಯಾರು ನಿನಗೆ ಅನುಕೂಲ ಆಗಬೇಕಾದ್ರೆ ಎಲ್ಲರದ್ದು ಕೈ ಮುಗಿತೆ, ಬೆಳಗ್ಗೆ ಹೋಗಿ ನಿಮ್ಮ ಅಪ್ಪ ಮಕ್ಕಳು ಜನ್ಮ ಜಲ್ಲಾಡ್ತೆ ಎಲ್ಲರಿಗೂ ಮೋದಿಗೂ ಅನ್ನೋದೇ ಇವ್ರಿಗೂ ಅನ್ನೋದೇ, ರಾಜ್ಯಾಧ್ಯಕ್ಷ ಬ್ರೋ ನಾಳೆ ಅಂತ ನೀನೆಂಥ ಪಾರ್ಟಿ ಕಟ್ಟಾಳು, ಬಿ ಜೆ ಪಿಯ ಕಟ್ಟಾಳಲ್ಲ ನೀನು. ಹೊನ್ನಾಳಿ ತಾಲೂಕಿನ ಸದರ ಇರ್ತಕ್ಕಂಥ ಕಾರ್ಯಕರ್ತರು, ಮುಗ್ಧ ಮನಸ್ಸಿನ ಕಾರ್ಯಕರ್ತರನ್ನ ನೀನು ಬಳಸ್ಕೊಂಡು ನಿನ್ನ ನಾಟಕದ ಮೆರವಣಿಗೆ ಭಾಳ ದಿವಸ ನಡೆಯೋದಿಲ್ಲ. ಒಪ್ಕೊಂಡು ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಿ ಜೆ ಪಿ ಯಾರನ್ನ ಲೋಕಸಭೆಗೆ ಆಯ್ಕೆ ಮಾಡ್ತಕ್ಕ ಅವ್ರಿಗೆ ಧ್ವನಿಯಾಗಿ ಕೆಲಸ ಮಾಡೋದಿದ್ರು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾವೇನು ಸುಮ್ಮನೆ ಬಿಡೋಲ್ಲ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯಿಂದ ಹೇಳ್ತೇವೆ. ಅದು ಆಮೇಲೆ ನಮ್ಗೆ ಗೊತ್ತಿಲ್ಲ, ಅದು ನಾವೀಗ ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗಿದ್ರೆ ನನ್ನ ಕಾರ್ಯಕರ್ತನಿಗೆ, ಮತದಾರನಿಗೆ, ನನ್ನ ಪಾರ್ಟಿಯ ಪ್ರಮುಖನಿಗೆ ಹೆದರ್ಕೊಂಡಿದ್ರೆ ಇರಬೇಕು. ಬಿ ಜೆ ಪಿ ಸೂಚಿಸ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅವ್ರು ಲೋಕಸಭೆಗೆ ಈಗಾಗಲೇ ಗೊತ್ತಾಗಿತ್ತು, ಅದ್ರಾಗೆ ಏನು ಪ್ರಶ್ನೆ ಇಲ್ಲರಿ. ಯಾರು ಗೊಂದಲ ತಿಳ್ಕೊಬೇಡ್ರಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾರು ಅನ್ನೋದು ನಾನು ಬೆಂಗಳೂರಿಗೆ ಹೋಗಿದ್ದೀನಿ, ನಮ್ಮೆಲ್ಲ ಮುಖಂಡರು ಬೆಂಗಳೂರಿಗೆ ಹೋಗಿದ್ದಾರೆ. ಇವೆಲ್ಲ ಸುಮ್ಮನೆ ಓಡಾಡಿ ಇವೆಲ್ಲ ಜಾತ್ರೆ ಮಾಡಿ ಶೂಟಿಂಗ್ ಮಾಡ್ತಕ್ಕಂಥದ್ದು ಒಟ್ಟು ಸುಳ್ಳು. ಈ ಕ್ಷೇತ್ರಕ್ಕೆ ಮತ್ತೊಮ್ಮೆ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥ ಪಾರ್ಟಿ ಆಗಲೇ ತೀರ್ಮಾನ ಆಗುತ್ತೆ. ಯಾರು ರೇಣುಕಮ್ಮಂದಿರಕ್ಕೆ ಬಂದಿದ್ರಲ್ಲ ಗೊತ್ತಿಲ್ಲ, ಯಾರು ರೇಣುಕಮ್ಮಂದ ಸಭೆಗೆ ಬಂದಿದ್ರಲ್ಲ ಗೊತ್ತಿಲ್ಲ. 8 ತಿಂಗಳಿಂದ ಯಡಿಯೂರಪ್ಪನವ್ರು ಬಂದಿದ್ರು, ಮುಂದಿನ ಸಾರಿ ಮತ್ತೆ ಸಿದ್ದೇಶ್ ಅವ್ರನ್ನ ಗೆಲ್ಸ್ಕೊಡ್ರಿ ಅಂತ. ಅವ್ರ ಆರೋಗ್ಯ ಸರಿ ಇದ್ರೆ ಅವರೇ ನಿಲ್ಬೋದು, ಇನ್ನೊಬ್ರು ನಿಲ್ಬೋದು, ನಮಗೆ ಗೊತ್ತಿಲ್ಲ. ನಮ್ಗೆ ಅವ್ರ ನಿತ್ರೇನು ಇನ್ನೊಬ್ರು ನಿತ್ರೇನು, ನಾವೆಲ್ಲರೂ ಯಾರು ಬಿ ಜೆ ಪಿ ಯಾರು ನಿಂತರು ಕೂಡ ಪ್ರಾಮಾಣಿಕವಾಗಿ ದುಡಿತೇವೆ ಅಂತಕ್ಕಂಥ ನಂಬಿಕೆ ಇರೋರು. ನಿನ್ನ ನಾಟಕ ನಿನ್ನ ಮುಂದೆ ನಿಲ್ಲಿಸು, ನಿನ್ನ ಮೋಸನ ನಿಲ್ಲಿಸು, ನಿನ್ನ ಮಾತನ್ನು ನಿಲ್ಲಿಸು. ಇಲ್ಲಿ ಆ ಕಾರ್ಯಕರ್ತರನ್ನ ಎದುರಿಸಕ್ಕೆ ಬಂದರೆ ಅವ್ರಿಗೆ ಧ್ವನಿಯಾಗಿ ನಿಲ್ಲುವಂಥ ಕೆಲಸನ ನಾವು ಮಾಡ್ತೇವೆ. ನಾವು ಮನೆ ಬಿಡ್ತೇವೆ, ನಮಗೇನು ಭಯನೂ ಇಲ್ಲ, ಹೆದರಿಕೆ. ನೀನಷ್ಟೇ ಅಲ್ಲ, ನಮಗೂ ಭಯನೂ ಇಲ್ಲ, ಹೆದರಿಕೆನೂ ಇಲ್ಲ. ನನ್ನ ಕಾರ್ಯಕರ್ತರು ಮುಗ್ಧರು ಈ ತಾಲೂಕಿನ. ದಯಮಾಡಿ ಬಂಧುಗಳೇ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ದಿನನಿತ್ಯ ನಡೀತಕ್ಕಂಥದ್ದು ಅಷ್ಟು ನಾಟಕಕ್ಕೆ ಬಲಿ ಆಗಬೇಡ್ರಿ, ಮೋಸಕ್ಕೆ ಬಲಿ ಆಗಬೇಡ್ರಿ. ಏನು ಹೇಳ್ರಿ, ದಿನನಿತ್ಯ ನಾಟಕ. ಏನಿಲ್ಲ, ತಾನು ತನ್ನ ಕುಟುಂಬ ಏನು ಅವ್ರ ಅಣ್ಣ ತಮ್ಮನ ಕೇಳ್ಬೇಕು, ತಮ್ಮ ಇನ್ನೊಬ್ಬ ತಮ್ಮನ. ಕಾರ್ಯಕರ್ತ ಮುಖಂಡಂದು ಏನೈತಿ? ಏನೂ ಇಲ್ಲ. ಚುನಾವಣೆ ಬಂದಾಗ ಇನ್ನೇನಿಲ್ಲ ಅದು ಇನ್ನೊಬ್ಬ ಬಸ್ ಬಾ. ಏನು ಹೇಳ್ರಿ, ಪಾಪ ನಮ್ಮ ಕಟ್ಟೋರಿಗೆ ಅವಾಗ ನಮ್ಮ ಬಾಯಂದ್ರಗೌಡ್ರು ಇದ್ದ ಸಂಗತಿ ಇದ್ದಂಗೆ ಮಾತಾಡೋದು ಏನೋ ಹೇಳ್ತಾರಲ್ಲ, ಅದು ಬಂದು ಅದು ಪಾಪ ಸತ್ಯ ಮಾತಾಡ್ತದೆ ಒಂದು ಸರಿ. ಹಂಗಾಗೋದಿಲ್ಲ. ಮತ್ತೆ ಬೆಳಗ್ಗೆ ಬಂದ್ರಗೌಡ್ರೆ ಇಂಥವೆಲ್ಲ ಭಾಳ ಚೆನ್ನಾಗಿ. ಮತ್ತೆ ನಮ್ಮ ಹರೀಶಣ್ಣ ಚಾ ಕುಡಿಸಿ, ನಾನು ಹರೀಶಣ್ಣ ಚೆನ್ನಾಗದವಿ ಅಂತ ನನಗೊಂದು ಇಬ್ಬರು ಫೋನ್ ಮಾಡಿದ್ರೆ, ಯಾಕಂದ್ರೆ ಹರೀಶಣ್ಣ ಇಲ್ಲರಿ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದು ಟಿ ವಿ ಬೈಕ್ ಫಸ್ಟ್ ಹರೀಶಣ್ಣ ಕೊಟ್ರಂತೆ, ಆಮೇಲೆ ಅವ್ರು ಕೊಟ್ರಂತೆ, ಬಾ ಚಾ ಕುಡಿ ಅಂತ ನಾನೇ ಕುಡಿಸ್ತೇನೆ ಬಾ ಅಂತ ಕರ್ಕೊಂಡು ಟೀ ಕುಡಿಸೋದು ಸೌಹಾರ್ದತೆ. ಅದಕ್ಕೆ ನಾನು ಅವ್ರ ಜೊತೆ ಚಾ ಕುಡಿಬೋದು. ಚಾ ಕುಡಿಯೋದು ಬೇರೆ, ಆದರೆ ವಿಶ್ವಾಸ ಸಿದ್ಧಾಂತವನ್ನ ಮರೆತರೆ ಯಾವತ್ತು ನಿನ್ನನ್ನು ಒಪ್ಪಲ್ಲ. ನೀನು ಕಾಂಗ್ರೆಸ್ಗೆ ಹೋಗಿ ಹೊಂಟಿರ್ತಕ್ಕಂಥದ್ದು ಈ ತಾಲೂಕಿನ ಯಾವ ಮತದಾರಗೂ ಯಾವ ಪಕ್ಷದ ಕಾರ್ಯಕರ್ತನಿಗೂ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಿನ್ನ ಷಡ್ಯಂತ್ರ ಇವತ್ತೇನು ಷಡ್ಯಂತ್ರ ಮಾಡ್ಕೊಂಡಿದ್ದೆ, ನಾಟಕ ಅದು. ಈಗಾಗಲೇ ಮಿಲಾಪೆ ನಿನ್ನೆನೇ ಕನಕಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಿಕಾರ್ಜುನ ಅವ್ರು ಬಂದಿದ್ದರು ಮಂತ್ರಿಗಳು. ಎಂಥ ಚಂದ ನಿಮ್ಮ ಕುಶಲೋಪಾರಿ. ಪಾಪ ಹಾಲಿ ಶಾಸಕರಲ್ಲಿ ಕಾಂಗ್ರೆಸ್ಸಿನ MLA ಅವ್ರು ಮಾತಾಡಲಿಲ್ಲ. ನೀನು ಎಂಥ ಚಂದ ಅವ್ರು ಕೈ ಹಿಡ್ಕಾದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಭಾವನೆಗಳ ಮಿಲನ. ಇಂತಹ ತಾಯಿಗಂಟನ ಮಾಡ್ತಕ್ಕಂಥದ್ದು ನಾವ್ಯಾರು ಒಪ್ಪಾದೋ ಹದ್ದು ಬಸ್ತಲ್ಲಿ ಇಟ್ಕೊಂಡು ಪಾಠ ಇರ್ತೀವಿ, ಇರುವಾಗಲೇ